ಹಾಯ್ 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 ನಾನು ನಿಮ್ಮ ಶುದ್ಧೇಸಿ ಫುಡೀಸ್ ಹುಡುಗ ರಾಹುಲ್ ಮೂರ್ತಿ. ಎಷ್ಟೋ ದಿವಸ ಆದಮೇಲೆ ಹೊರಗಡೆ ಹೋಗ್ತಾಯಿದ್ದೀನಿ, 5 ವಾರ ಮೇಲಾಗಿದೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಹೊರಗಡೆ ಹೋಗಿ ಪಾರ್ಸಲ್ ತೊಗೊಂಡ್ಬರ್ತಾಯಿದ್ದೀನಿ, ಪಾರ್ಸಲ್ ತೊಗೊಂಡು ಮಾಡ್ತಾಯಿದ್ದೀನಿ. ಇವಾಗ 7 ಗಂಟೆ ಆಗಿದೆ ಟೈಮು. ಸೊ ಕಮ್ಮಿ ಕ್ರೌಡ್ ಇಡ್ತಂತ ಹೋಗ್ತಾ ಇರೋದು. ಜೊತೆಗೆ ಎಷ್ಟೋ ದಿವಸ ಆದಮೇಲೆ ಹೋಗ್ತಾ ಇದ್ದೀನಲ್ಲ, ಸೊ ಹೊರಗಡೆ ಪ್ರಪಂಚ ಹೇಗಿರ್ತಂತ ಸರಿಗೆ ನನಗೂ ಗೊತ್ತಿಲ್ಲ. ಯಾಕೆ ಹೊರಗಡೆ ಹೋಗ್ತಾಯಿದ್ದೀನಿ ಅಂದರೆ, ಇಲ್ಲಿ ಈ 2 ಹೋಟೆಲ್ಸಲ್ಲಿ ನಿಮಗೆ ಸ್ವಿಗ್ಗಿ ಡೆಲಿವರಿ ಅದು ಮಾಡಲ್ಲ. ಸೊ ಅದಕ್ಕೋಸ್ಕರ ಪ್ಲಸ್ ಈ 2 ಹೋಟೆಲ್ಸು ಫೇಮಸ್ಸು. ಆಮೇಲೆ ಒಂದೇ ರೋಡಲ್ಲಿದೆ 2 ಹೋಟ್ಲು. ಸೊ ಅದಕ್ಕೋಸ್ಕರ ನಿಮಗೆ ತೋರ್ಸೋಕ್ಕೆ, ಪ್ಲಸ್ ಇವರಿಬ್ಬರು ಒಂಥರ ರೈವಲ್ಸ್ ಅಂದ್ಕೊಳ್ಳಿ. ಸೊ 2 ತಿನ್ಬಿಟ್ಟು ನಾನು ನಿಮ್ಗೆ ಹೇಳೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಬನ್ನಿ ಹೋಗೋಣ. ಫಸ್ಟ್ ನಾಯ್ಡು ಹೋಟೆಲ್ ಮುಂದೆ ಬಂದಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಆಮೇಲೆ ಒಬ್ಬರೊಬ್ರು ಕೇಳ್ತಾ ಇರ್ತಾರೆ, ಯಾಕೋ ನಿನಗೆಲ್ಲ ಲಾಕ್ಡೌನ್ ಆಗಿದ್ರು ಹೊರಗಡೆ ಬಂದಿದ್ಯಾ, ಹೊರಗಡೆ ಹೋಗ್ಬಾರ್ದಲ್ಲ ಅಂತ. ಬಟ್ ನಾನು 6 to 10 ಕೊಟ್ಟಿದ್ದಾರೆ ಕರ್ನಾಟಕ ಗೌರ್ಮೆಂಟು ಹೊರಗಡೆ ಹೋಗೋಕ್ಕೆ. ಪ್ಲಸ್ ನಾನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾಯಿದ್ದೀನಿ. ಸೊ ನೋ ರೂಲ್ ಬ್ರೇಕಿಂಗ್. ಹವರ್ ಎಷ್ಟು ಪ್ರಿಕಾಷನ್ಸ್ ಆಗುತ್ತೋ ಅಷ್ಟು ಪ್ರಿಕಾಷನ್ಸ್ ತೊಗೊಂಡೆ ನಾನು ಬಂದಿದ್ದೀನಿ. ಗೈಸ್ ನೋಡ್ಕೊಳ್ಳಿ, ನೀವು ಹೊರಗಡೆ ಬರುವಾಗ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬನ್ನಿ. ಆಮೇಲೆ ಈ ಹೋಟೆಲ್ಸ್ನ ನೀವು ಆಮೇಲೆ ಟ್ರೈ ಮಾಡ್ಬೋದು ಲಾಕ್ಡೌನ್ ಓಪನ್ ಆಗಿದ್ಮೇಲೆ. ಸೊ ಸದ್ಯಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಫಸ್ಟ್ ನಾಯ್ಡು ಹೋಟ್ಲಲ್ಲಿ ನಾವು ಪಾರ್ಸಲ್ ತೊಗೊಂಡಾಯಿತು. ನಿಮಗೆ ಇದು ನೇಮ್ಲೆಸ್ ಹೋಟ್ಲ್ ಆ್ಯಕ್ಚುಲಿ. ಸೊ ನಾಯ್ಡು ಹೋಟ್ಲ್ ಏನಕ್ಕೆ ಮುಂಚೆಯಿಂದನೂ ಕರೀತಾರೆ ನಾಯ್ಡು ಹೋಟ್ಲ್ ಅಂತ. ಪ್ಲಸ್ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಎಲ್ಲಿದೆ ಅಂತ ಅಂದರೆ, ನಿಮಗೆ ಒಂದು ಕುಣಿಗಲ್ ತಟ್ಟೆ ಇಡ್ಲಿ ಅಂತ ತೋರಿಸಿದೆ ವಿಡಿಯೋ, ಅದ್ರದ್ದು ಹಾಕ್ತೀನಿ ನಾನು ಲಿಂಕ್ ಇಲ್ಲಿ ಮೇಲೆ. ಸೊ ನೋಡ್ಕೊಳ್ಳಿ. ಜೊತೆಗೆ ಆ ಕುಣಿಗಲ್ ತಟ್ಟೆ ಇಡ್ಲಿ ಆಪೋಸಿಟೇ ಇಲ್ಲಿರೋದು, ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ಗೂಗಲ್ ಮ್ಯಾಪ್ಸಲ್ಲಿ ಲಿಂಕ್ ಹಾಕ್ತೀನಿ. ಸೊ ಇವಾಗ ಸೆಕೆಂಡ್ ನಾಯ್ಡು ಹೋಟೆಲ್ಗೆ ಬಂದಿದ್ವಿ ನಾವು. ಸೊ ನಿಮ್ಗೆ ತೋರಿಸ್ತೀನಿ, ನೋಡೋಣ. ಸೊ ಸೆಕೆಂಡ್ ನಾಯ್ಡು ಹೋಟ್ಲಿಂದ ನಾನು ಪಾರ್ಸಲ್ ತೊಗೊಂಡಿದ್ದೀನಿ. ಸೊ ಮನೆಗೆ ಹೋಗೋಣ ಇವಾಗ. ಮನೆಗೆ ಹೋಗ್ಬಿಟ್ಟು ಟ್ರೈ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ, ಯಾವ್ದು ಬೆಟ್ರು ಅಂತ ಎಲ್ಲ. ಫಾಗ್ ಆಗ್ತಾಯಿದೆ, ಇದು ಬರೀ ಸ್ಪೆಕ್ಸ್ ಹಾಕೋರಿಗೆ ಜಾಸ್ತಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಪಾರ್ಸಲ್ 2 ಕಡೆಯಿಂದನೂ ತಂದಾಯ್ತು, ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಇಡ್ಲಿ ವಡೆ ವರ್ಸಸ್ ಇಡ್ಲಿ ವಡೆ ಟ್ರೈ ಮಾಡೋಣ. ಪ್ರೈಸಸ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ. ಸೊ ಪ್ರೈಸಸ್ ನೋಡೋದು ನೀವು, ಅನ್ಬಾಕ್ಸ್ ಮಾಡೋಣ ಬನ್ನಿ. ನೀವು ಯೋಚನೆ ಮಾಡ್ತಿರ್ತಾರೆ, ಯಾವ್ದು ಗುರು ನಾಯ್ಡು ಹೋಟ್ಲ್ ಅಂತ. 2 ನಾಯ್ಡು ಹೋಟ್ಲೆ, ಬಟ್ ಇದು ಆ ನೇಮ್ಲೆಸ್ ನಾಯ್ಡು ಹೋಟ್ಲ್ ಫಸ್ಟ್ ನಾನು ನಿಮ್ಗೆ ತೋರಿಸಿರೋದು. ಇದು ಆಂಧ್ರ ಸ್ಟೈಲ್ ನಾಯ್ಡು ಹೋಟ್ಲು. 2 ಪ್ಯೂರ್ ವೆಜ್. ನಾಯ್ಡು ಅಂತ ಅಂದ್ಕೊಂಡು ನೀವು ಏನೋ ನಾನ್ ವೆಜ್ ಹೋಟೆಲ್ ಅಂತ ಏನು ಅಂದ್ಕೊಂಬೇಡಿ, ಪ್ಯೂರ್ ವೆಜ್ 2. ಸೊ ಫಸ್ಟು ನಾವು ಆಂಧ್ರ ಸ್ಟೈಲ್ ವೆಜ್ ನಾಯ್ಡು ಹೋಟೆಲ್ನ ಟ್ರೈ ಮಾಡೋಣ. ಚಟ್ನಿ 2 ಥರ ಕೊಟ್ಟಿದ್ದಾರೆ.
ಒಂದು ಗ್ರೀನ್ ಚಟ್ನಿ, ಒಂದು ರೆಡ್ ಚಟ್ನಿ. ಇಡ್ಲಿ ಸಾಫ್ಟಾಗಿದೆ, ನೀವು ನೋಡ್ತಾಯಿದ್ರೆ ಎಷ್ಟು ಸಾಫ್ಟಾಗಿದೆ. ಆಮೇಲೆ ವಡೆ ಇನ್ನೂ ಕ್ರಿಸ್ಪಿಯಾಗಿದೆ. ಪಾರ್ಸಲ್ ತೊಗೊಂಬಂದಿದ್ರು. ಇಡ್ಲಿ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಫಸ್ಟು ನಾವು ಗ್ರೀನ್ ಚಟ್ನಿ ಜೊತೆ ಟ್ರೈ ಮಾಡೋಣ. ಕಡಲೆಕಾಯಿ ಹಾಕಿ ಮಾಡಿರೋ ಚಟ್ನಿ ಇದು. ಖಾರ ಇದೆ, ಕಡಲೆಕಾಯಿ ಟೇಸ್ಟು ಹಾಗೆ ಬರ್ತಾಯಿದೆ. ನಿಮಗೆ ನಾಲ್ಗೆ ಮೇಲೆ ಖಾರ ತುಂಬ ಬರ್ತಾಯಿದೆ. ಈ ಚಟ್ನಿ ಸ್ಪೈಸಿಯಾಗಿದೆ, ತುಂಬ ಸ್ಪೈಸಿ. ಇಡ್ಲಿನ ಇವಾಗ ರೆಡ್ ಚಟ್ನಿ ಜೊತೆ ಟ್ರೈ ಮಾಡಿ ಹೇಳ್ತೀನಿ. ರೆಡ್ ಚಟ್ನಿ ಹಾಕ್ಕೊಂಡಿದ್ದೀನಿ, ಸಾಸಿವೆ ಎಲ್ಲ ಕಾಣಿಸ್ತಾ ಇದೆ. ತಿನ್ನೋಣ. ಟೊಮ್ಯಾಟೊ ಚಟ್ನಿ, ಟೊಮ್ಯಾಟೊ ಫ್ಲೇವರ್ ಜಾಸ್ತಿ ಬರ್ತಾಯಿದೆ ನಿಮಗೆ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದಾರೆ, ಸೊ ಸ್ಪೈಸ್ ಬರ್ತಾಯಿದೆ, ನಿಮಗೆ ಖಾರ ಬರ್ತಾಯಿದೆ. ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಯಾವ್ದು ಬೆಟ್ರ್ ಅಂದರೆ ಅದು ನಿಮ್ಮ ಟೇಸ್ಟ್ ಮೇಲೆ ಹೋಗುತ್ತೆ ಯಾವ್ದು ಬೆಟ್ರ್ ಅಂತ. ಸೊ ಇದು ಕಡಲೆಕಾಯಿ ಹಾಕಿ ಮಾಡಿರೋ ಚಟ್ನಿ, ಇದು ಟೊಮೆಟೊ ಹಾಕಿ ಮಾಡಿರೋ ಚಟ್ನಿ. ಎರಡೂ ಚೆನ್ನಾಗಿದೆ. ಸೊ ವಡೆನೂ ಟ್ರೈ ಮಾಡಿ ಹೇಳ್ತೀನಿ ಇವಾಗ. ಕ್ರಿಸ್ಪಿಯಾಗಿದೆ, ಇನ್ನು ಆ ಕ್ರ್ಯಾಕಲ್ ಸೌಂಡ್ ಬರ್ತಾಯಿದೆ. ಸಾಫ್ಟಾಗಿದೆ, ಒಳಗಡೆ ಸ್ಪಂಜಿಯಾಗಿದೆ. ಆ್ಯಕ್ಚುಲಿ ಒಳಗಡೆ ಇರೋದು ಸ್ವಲ್ಪ ಬ್ಲ್ಯಾಂಡ್ ಆಗಿದೆ. ಚಟ್ನಿ ಹಾಕ್ಕೊಂಡಿದ್ಮೇಲೆ ನಿಮಗೆ ಟೇಸ್ಟ್ ಸ್ವಲ್ಪ ಎನ್ಲೈಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ನಂಗೆ ಆಯಿತು ಇವಾಗ. ಟೊಮೆಟೊ ಫ್ಲೇವರು ಅಬ್ಸರ್ವ್ ಮಾಡ್ಕೊಳತ್ತಿದ್ದು ವಡೆ. ಕ್ರಿಸ್ಪಿ, ಸಾಫ್ಟು, ಟೊಮೆಟೊ ಫ್ಲೇವರು, ಬ್ಯಾಡಗಿ ಮೆಣಸಿನ್ಕಾಯ್ದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರ್ತಾಯಿದೆ. ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಮೇಝಿಂಗ್. ನೆಕ್ಸ್ಟ್ ನಾಯ್ಡು ಹೋಟೆಲ್ಗೆ ಹೋಗೋಣ. ಆ ನೇಮ್ಲೆಸ್ ನಾಯ್ಡು ಹೋಟೆಲು. ಇಲ್ಲೂ ಅಷ್ಟೇ ಸೇಮ್ ರೆಡ್ಡು ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಇಡ್ಲಿ ಇಲ್ಲೂ ನೋಡಿ ಸಾಫ್ಟಾಗಿದೆ, ಆಗಲೇ ಬಂತು ಕೈಗೆ, ಸಾಫ್ಟಾಗೆ ಫ್ಲಫಿಯಾಗಿದೆ. ಎರಡೂ ಆಲ್ಮೋಸ್ಟ್ ಸೇಮ್ ಆಗಿದೆ ಕೈಯಲ್ಲಿ ಇಟ್ಕೊಂಡಾಗ. ಟ್ರೈ ಮಾಡೋಣ ಗ್ರೀನ್ ಚಟ್ನಿ ಜೊತೆ ಫಸ್ಟು. ಇದು ರೆಗ್ಯುಲರ್ ಚಟ್ನಿ. ನಿಮಗೆ ಕೊತ್ತಂಬರಿ ಸೊಪ್ಪು ಟೇಸ್ಟು ಜೊತೆಗೆ ಕಾಯಿ ತುರಿದಾಕಿ ಮಾಡಿರೋದು. ಆಮೇಲೆ ಇದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನಂದರೆ ಇದು ಕಡಲೆಕಾಯಿ ಹಾಕಿ ಮಾಡಿದ್ದಾರೆ, ಇದು ನಿಮಗೆ ನಾರ್ಮಲ್ ಚಟ್ನಿ. ಆ್ಯಕ್ಚುಲಿ ಇದು ನಿಮ್ಮ ಕಲರ್ ಡಿಫ್ರೆನ್ಸ್ ಆ್ಯಕ್ಚುಲಿ ಗೊತ್ತಾಗುತ್ತೆ. ಇದು ಜಾಸ್ತಿ ಗ್ರೀನ್ ಆಗಿದೆ, ಇದು ಸ್ವಲ್ಪ ಬ್ರೌನಿಷ್ ಆಗಿದೆ ನೀವು ನೋಡಿದ್ರೆ. ಸೊ ಡಿಫ್ರೆನ್ಸ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಪ್ಲಸ್ ನಿಮಗೆ ಕಡಲೆಕಾಯಿ ಟೇಸ್ಟ್ ನಿಮ್ಗೆ ಜಾಸ್ತಿ ಗೊತ್ತಾಗುತ್ತೆ ಇಲ್ಲಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎರಡು ಡಿಫ್ರೆಂಟ್ ಆಗಿದೆ. ಸೊ ಇವಾಗ ರೆಡ್ ಚಟ್ನಿ ಜೊತೆಗೆ ತಿಂದು ಟ್ರೈ ಮಾಡೋಣ. ಟೊಮೆಟೊ ಚಟ್ನಿನೇ, ಬಟ್ ಇದರಲ್ಲಿ ಖಾರ ಜಾಸ್ತಿ ಆಗಿದೆ. ಟೊಮೆಟೊ ಚಟ್ನಿ ಆಗಿದ್ರೂ ನಿಮ್ಗೆ ಖಾರ ಬರುತ್ತೆ ಬಾಯಿಗೆ ಚೆನ್ನಾಗೆ. ಇಡ್ಲಿ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಜಾಸ್ತಿನೇ ಸಾಫ್ಟಾಗಿದೆ. ಪ್ಲಸ್ ಬೆಣ್ಣೆನೋ ಇಲ್ಲ ಗೀ ಹಾಕಿದ್ರು, ತುಪ್ಪ ಹಾಕಿದ್ರು. ಇದಕ್ಕೆ ಆ ಥರ ಏನು ಹಾಕಿಲ್ಲ. ಬಟ್ ಟೇಸ್ಟ್ ಎರಡೂ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತೂ ಅಲ್ವೇ ಅಲ್ಲ, ಇದು ಎರಡೂ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಎರಡರ ಜೊತೆನೂ. ಸೂಪರ್. ವಡೆಗೆ ಹೋಗೋಣ ಬನ್ನಿ. ನಿಮ್ಗಿನ್ನೂ ಕೇಳಿಸ್ತಾ ಇರುತ್ತೆ ಕ್ರ್ಯಾಕಲ್ ಆಗೋದು. ಫಸ್ಟು ಈ ರೆಗ್ಯುಲರ್ ಚಟ್ನಿ ಜೊತೆ ಟ್ರೈ ಮಾಡ್ತೀನಿ. ಇದು ಆ್ಯಕ್ಚುಲಿ ಜಾಸ್ತಿ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ ವಡೆ. ಸ್ವಲ್ಪ ಫ್ಲೇವರ್ ಬರ್ತದೆ ನಿಮ್ಗೆ ಇದರಲ್ಲಿ, ಜಾಸ್ತಿ ಬ್ಲ್ಯಾಂಡ್ ಆಗಿಲ್ಲ. ಒಳಗಡೆ ನಿಮಗಿನ್ನ ತೋರಿಸ್ತೀನಿ ನೋಡಿ, ಇಲ್ಲಿ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ, ಮೆಣಸಿನ್ಕಾಯಿ ಎಲ್ಲ ಇದೆ ಇದರಲ್ಲಿ. ಸೊ ಚೆನ್ನಾಗಿ ಸೀಸನ್ ಮಾಡಿದ್ದಾರೆ ಇದನ್ನು, ಈ ವಡೆನ. ಚೆನ್ನಾಗಿದೆ. ರೆಡ್ ಚಟ್ನಿ ಜೊತೆನೂ ಟ್ರೈ ಮಾಡಿ ಹೇಳ್ತೀನಿ ನಿಮಗೆ. ಸಾಕಾಗಿದೆ ವಡೆ ಅಂತೂ. ಫಾರ್ ಶೋರ್ ಇದು ಬೆಟರು ನಾನು ಹೇಳ್ತೀನಿ. ಈ ನಾಯ್ಡು ಹೋಟೆಲ್ದು ತುಂಬ ಚೆನ್ನಾಗಿದೆ ವಡೆ, ಟ್ರೈ ಮಾಡಲೇಬೇಕು ನೀವು. ಕ್ರಿಸ್ಪಿನೋ ಕ್ರಿಸ್ಪಿ, ಅಮೇಝಿಂಗ್ ವಡೆ, ಟ್ರೈ ಮಾಡಿ. ಇಡ್ಲಿ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರೋದು ಈ ಆಂಧ್ರ ವೆಜ್ ಹೋಟೆಲ್ದು ಇಡ್ಲಿ. ಚೆನ್ನಾಗಿದೆ, ಟ್ರೈ ಮಾಡಿ. ಬಿಸಿ ಬಿಸಿಯಾಗಿರುವಾಗ ತಿನ್ನಿ, ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಘಮ ಘಮ ಅಂತ ಪರಿಮಳ ಬರ್ತದೆ, ತುಂಬ ಚೆನ್ನಾಗಿದೆ, ತುಂಬ ಟೆಂಪ್ಟ್ ಆಗ್ತಾಯಿದೆ ತಿನ್ನೋಕ್ಕೆ. ಎರಡೂ ಟ್ರೈ ಮಾಡಬೇಕು. ಸೊ ಫಸ್ಟ್ ನಾವು ನೇಮ್ಲೆಸ್ ನಾಯ್ಡು ಹೋಟೆಲಿಂದ ಟ್ರೈ ಮಾಡೋಣ. ಈ ರೈಸ್ ಬಾತ್ ನೋಡಿ ಕೇಕ್ ಥರ ಫಾರ್ಮ್ ಆಗಿದೆ, ಅವ್ರು ಪಾರ್ಸಲ್ ಮಾಡಿಕೊಟ್ಟಿರೋದು. ಬಟ್ ಇದಕ್ಕೆ ಒಂದೇ ಚಟ್ನಿ ಹಾಕ್ಕೊಟ್ಟಿದ್ದಾರೆ, ಗ್ರೀನ್ ಚಟ್ನಿ ಮಾತ್ರ.
ಸೊ ಇದು ಸ್ವಲ್ಪ ಮೂವ್ ಮಾಡಿಬಿಟ್ಟು ಓಪನ್ ಮಾಡೋಣ. ನೋಡಿ ಗ್ರೀನ್ ಚಟ್ನಿ ಹಾಕ್ಕೊಟ್ಟಿದ್ದಾರೆ. ನನಗೆ ಮನಸ್ಸೇ ಬರ್ತಾಯಿಲ್ಲ ಇದನ್ನು ಬ್ರೇಕ್ ಮಾಡೋಕ್ಕೆ, ಬಟ್ ಘಮ ಘಮ ಅಂತ ಪರಿಮಾಣ ಬರ್ತಾಯಿದೆ, ತುಂಬ ಟೆಂಪ್ಟ್ ಆಗ್ತಾಯಿದೆ. ಸ್ಪೈಸಸ್ ಎಲ್ಲ ಹಾಕಿದ್ದಾರೆ, ನಿಮ್ಗೆ ಹಿಂಗೆ ಕಾಣಿಸ್ತಾ ಇದೆ. ಕ್ಯಾರೆಟ್ ಹಾಕಿದ್ದಾರೆ, ಟೊಮೆಟೊ ಹಾಕಿದ್ದಾರೆ, ಪ್ಲಸ್ ಸ್ಪೈಸಸ್ ಎಲ್ಲ ಹಾಕಿ ಮಾಡಿರೋದು, ಬೀನ್ಸ್ ಕೂಡ ಹಾಕಿದ್ದಾರೆ. ನಾನು ಫಸ್ಟ್ ಬೈಟು ತೊಗೊತೀನಿ ಇವಾಗ. ಅಮೇಜಿಂಗ್ ಆಗಿದೆ ರೈಸ್ ಬಾತು. ಫ್ಲೇವರ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಪಲಾವು ಇದು, ಆಮೇಲೆ ಬೀನ್ಸು, ಕ್ಯಾರೆಟು ಎಲ್ಲ ಟೇಸ್ಟು ಚೆನ್ನಾಗಿ ಬೆಂದಿದೆ. ಅದು ಬೇರೆ ತುಂಬ ಚೆನ್ನಾಗಿದೆ ರೈಸ್ ಬಾತು. ಹಾಗೆ ತಿನ್ನೋಕ್ಕೇ ತುಂಬ ಚೆನ್ನಾಗಿದೆ. ವಾಸನೆ ಅಂದರೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಘಮ ಘಮ ಅಂತಿದೆ, ಟೇಸ್ಟು ಅಷ್ಟೇ ಸಖತ್ತಾಗಿದೆ. ನಿಮ್ಗೆ ಆ ಸ್ಪೈಸಸ್ದು ಫ್ಲೇವರ್ಸು ಒಂದೊಂದೇ ಬರ್ತಾಯಿದೆ. ಚಟ್ನಿ ಜೊತೆ ಇವಾಗ ಟ್ರೈ ಮಾಡೋಣ. ಚಟ್ನಿ ತೊಗೊಂಡಿದ್ದೀನಿ ಕೈಯಲ್ಲಿ. ಸೊ ಈ ಬೈಟ್ ವಿತ್ ಚಟ್ನಿ ಟ್ರೈ ಮಾಡಿ ಹೇಳ್ತೀನಿ ನಿಮಗೆ. ಚಟ್ನಿ ಜೊತೆ ಫ್ಲೇವರು ಇನ್ನೂ ಚೆನ್ನಾಗಿದೆ, ಸೂಪರಾಗಿದೆ. ಚಟ್ನಿದು ಸ್ವಲ್ಪ ಖಾರ ಬರುತ್ತೆ, ರೆಗ್ಯುಲರ್ ಚಟ್ನಿನೇ, ಆದರೆ ಸ್ವಲ್ಪ ಖಾರ ಜಾಸ್ತಿ ಇದೆ. ಸ್ವಲ್ಪ ಗಟ್ಟಿ ಚಟ್ನಿ ಆ್ಯಕ್ಚುಲಿ ನೋಡೋಕೆ ಹೋದರೆ ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ಹಾಕೊತೀನಿ, ಹಾಗೆ ತಿಂದರೂ ಚೆನ್ನಾಗಿದೆ, ಬಟ್ ಚಟ್ನಿ ಜೊತೆ ಫ್ಲೇವರ್ ಇನ್ನೂ ಎನ್ಲೈಟ್ ಆಗುತ್ತೆ. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ನನಗಂತೂ ತಿನ್ನಲೇಬೇಕು ಅನಿಸ್ತಿದೆ, ಇನ್ನೂ ತಿನ್ನಬೇಕು ಅನಿಸ್ತಿದೆ. ಸಕ್ಕತ್ತಾಗಿದೆ. ಟೂ ಗುಡ್. ನಾಯ್ಡು ಹೋಟೆಲ್ಗೆ ಹೋಗೋಣ ಬನ್ನಿ. ವೆಜ್ ಆಂಧ್ರ ಸ್ಟೈಲ್ ನಾಯ್ಡು ಹೋಟೆಲ್ದು ರೈಸ್ ಬಾತ್. ಸೊ ಇಲ್ಲಿ ಪಲಾವ್ ಎಲ್ಲ ಹಾಕಿದ್ದಾರೆ, ಜೊತೆಗೆ ನಿಮ್ಗೆ ಬೀನ್ಸ್ ಕಾಣಿಸುತ್ತೆ. ಇಲ್ಲಿ ಬೀನ್ಸ್ ಹಾಕಿರೋದು, ಕ್ಯಾರೆಟು, ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದಾರೆ. ಸ್ಪೈಸಸ್ ಎಲ್ಲ ಇದೆ. ಇದು ಕೇಕ್ ಥರ ಫಾರ್ಮ್ ಆಗಿದೆ. ಸ್ವಲ್ಪ ಬ್ರೇಕ್ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ, ಬಟ್ ಇದ್ರದ್ದು ಪರಿಮಳ ಸಕ್ಕತ್ತಾಗಿದೆ. ಇಲ್ಲಿ 2 ಚಟ್ನಿ ಕೊಟ್ಟಿದ್ದಾರೆ. ಅದೇ ಚಟ್ನಿ ಇಡ್ಲಿಗೆ ಮತ್ತು ವಡೆಗೆ ಹಾಕ್ಕೊಟ್ಟಿರೋದು. ಸೊ ಇದು ಪೀನಟ್ ಹಾಕಿರೋ ಚಟ್ನಿ, ಆಮೇಲೆ ಟೊಮೆಟೊ ಚಟ್ನಿ ಬಗ್ಗೆ ಆಗಲೇ ನಿಮ್ಗೆ ಹೇಳಾಯಿತು. ಫಸ್ಟು ನಾನು ರೈಸ್ ಬಾತ್ನ ಹಾಗೇ ತಿಂತೀನಿ. ನೋಡಿದ್ರೆ ಇಲ್ಲಿ ಟೊಮೆಟೊ, ಬೀನ್ಸ್, ಸ್ಪೈಸಸ್, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದಾರೆ. ಒಂದು ಬೈಟ್ ತೊಗೊಳೋಣ ಬನ್ನಿ. ಇದು ಅಮೇಜಿಂಗ್ ಆಗಿದೆ. ಇದರಲ್ಲಿ ನಿಮ್ಮ ಸ್ಪೈಸಸ್ಸು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆ ರೈಸ್ ಬಾತಲ್ಲಿ ನಿಮ್ಗೆ ಜಾಸ್ತಿ ಕ್ಯಾರೆಟು, ಬೀನ್ಸು ಆ ಫ್ಲೇವರೆಲ್ಲ ಜಾಸ್ತಿ ಬರುತ್ತೆ, ಯಾಕಂದರೆ ದಪ್ಪಕ್ಕೆ ಹಾಕಿ ಮಾಡಿರೋದು ಆ ರೈಸ್ ಬಾತಲ್ಲಿ. ಇದರಲ್ಲಿ ನಿಮ್ಮ ಸ್ಪೈಸಸ್ಸೇ ಜಾಸ್ತಿ ಬರುತ್ತೆ ಫ್ಲೇವರ್, ನಿಮಗೆ ಟೇಸ್ಟು. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ನಿಮಗೆ ಸೂದಿಂಗ್ ಆಗಿದೆ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಸ್ಪೈಸಸ್ ಜಾಸ್ತಿ ಬರ್ತಾಯಿದ್ರು, ನಿಮಗೆ ಖಾರ ಇಲ್ಲ, ಅದು ಸ್ವಲ್ಪ ನಿಮಗೆ ಖಾರ ಬರುತ್ತೆ. ಇದು ನಾರ್ಮಲ್ ಆಗಿದೆ, ಆದರೆ ತುಂಬ ಚೆನ್ನಾಗಿದೆ. ಯಾರಿಗೆ ಖಾರ ಕಮ್ಮಿ ಇಷ್ಟನೋ, ಯಾರು ಜಾಸ್ತಿ ಪ್ರಿಫರ್ ಮಾಡಲ್ವೋ ಅವ್ರು ಈ ರೈಸ್ ಬಾತ್ನ ಪಕ್ಕಾ ಟ್ರೈ ಮಾಡಿ, ಚೆನ್ನಾಗಿದೆ. ನನಗಂತೂ 2 ಸೂಪರಾಗಿ ಇಷ್ಟ ಆಯಿತು. ಯೋಚನೆ ಮಾಡ್ತಿದ್ದೆ ನನಗೆ ಯಾರು ಜಾಸ್ತಿ ಇಷ್ಟ ಆಯಿತು ಅಂತ. ಸೊ ಇದು 2 ನಾಯ್ಡು ಹೋಟ್ಲಲ್ಲಿ ರೈಸ್ ಬಾತ್ ಕಂಪೇರ್ ಮಾಡಿದ್ರೆ ನನಗೆ ನೇಮ್ಲೆಸ್ ನಾಯ್ಡು ಹೋಟೆಲ್ ರೈಸ್ ಬಾತು ಚೂರು ಇಷ್ಟ ಆಯಿತು ಜಾಸ್ತಿ ಕಂಪೇರ್ ಮಾಡಿಕೊಂಡ್ರೆ. ಈ ನಾಯ್ಡು ಹೋಟೆಲ್ದು ತುಂಬ ಚೆನ್ನಾಗಿದೆ ರೈಸ್ ಬಾತು, ಮೈಲ್ಡ್ ಆಗಿದೆ. ನಿಮ್ಗೆ ಯಾವಾಗ ಖಾರ ಬೇಡ ಅನಿಸುತ್ತೋ ಅದು ಪಕ್ಕ ಇದನ್ನೇ ಟ್ರೈ ಮಾಡಿ. ನಿಮ್ಗೆ ಖಾರ ತಿನ್ಬೇಕು ಅನಿಸ್ತಾ ಇದ್ದರೆ ಅದನ್ನು ಟ್ರೈ ಮಾಡಿ. 2 ಚೆನ್ನಾಗಿದೆ, 2 ಟ್ರೈ ಮಾಡಿ. ನೀವು ನನಗೆ ಕಮೆಂಟ್ಸ್ ಮುಖಾಂತರ ಹಾಕಿ ಹೇಳಿ ನಿಮಗೆ ಅದು ಇಷ್ಟ ಆಯಿತು ಅಂತ. ಆಮೇಲೆ ಇವಾಗ ನನ್ನ ರಿಪೋರ್ಟ್ ಕಾರ್ಡ್ ನೋಡಿ. ಸೊ ನೀವು ನನ್ನ ರಿಪೋರ್ಟ್ ಕಾರ್ಡ್ ಇವಾಗ ನೋಡಾಯಿತು, ನನಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅಂತ ನಿಮಗೂ ಗೊತ್ತಾಯಿತು ಇವಾಗ. ಸೊ ನಿಮ್ಗೆ ಹೀಗೆ ಕಂಪ್ಯಾರಿಸನ್ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ಸ್ ಮುಖಾಂತರ ಹಾಕಿ ತಿಳಿಸಿ. ನಾನು ಹೀಗೆ ನಿಮ್ಮ ಕಂಪ್ಯಾರಿಸನ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. 2 ರೆಸ್ಟೋರೆಂಟ್ಸ್ ಒಂದೇ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಿಮಿಲರ್ ಐಟಮ್ಸ್ ಕಂಪೇರ್ ಮಾಡ್ತೀನಿ, ಆಮೇಲೆ ನಿಮ್ಮ ಕನ್ಫ್ಯೂಷನ್ನು ಕಮ್ಮಿ ಆಗುತ್ತೆ ಯಾವ್ದು ಚೂಸ್ ಮಾಡಬೇಕು ಅಂತ. ಸೊ ನಿಮ್ಗೆ ಸಪ್ರೇಟ್ ವೀಡಿಯೋಸ್ ಬೇಕಂದ್ರೆ ಹೇಳಿ, ನಾನು ಸಪ್ರೇಟಾಗಿ ಒಂದೊಂದೇ ಎಲ್ಲ ರಿವ್ಯೂ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್. ಅಲ್ಲಿವರೆಗೂ ತಿಂದು ಮಜಾ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.